ಈ ದೇಶದ ಶಕ್ತಿಶಾಲಿ ನೌಕಾಪಡೆಯನ್ನು ಮೊಟ್ಟ ಮೊದಲಿಗೆ ಪ್ರಾರಂಭಿಸಿದವರು ಯಾರು ಗೊತ್ತಾ? ಸಹ್ಯಾದ್ರಿಯ ಸಿಂಹ. ಈ ಸರಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಬಂಧುಗಳೇ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗೊತ್ತಿತ್ತು ಅದು ಏನು ಅಂತಂದ್ರೆ, ಯುದ್ಧ ಕೇವಲ ಭೂಮಿಯ ಮೇಲೆ ಮಾಡಿದರೆ ನಡೆಯೋದಿಲ್ಲ, ಆದರೆ ಸ್ವರಾಜ್ಯದ ಮೇಲೆ ದಾಳಿ ಕರಾವಳಿ ಪ್ರದೇಶದಿಂದ ಕೂಡ ಆಗಬಹುದು, ಅಂದರೆ ಸಮುದ್ರದಿಂದ ಆಗಬಹುದು ಅನ್ನುವಂಥ ಕಲ್ಪನೆ ಅವರಿಗೂ ಇತ್ತು. ನಾವು ಕೆಲವು ವರ್ಷಗಳ ಹಿಂದೆ ನೋಡಿರ್ಬೋದು, ಮುಂಬೈಯಲ್ಲಿ 26/11 ಆ ದಿನ ಆದಂತಹ ಭಯೋತ್ಪಾದನೆ ಏನು ದಾಳಿ ಆಯಿತು, ಅವರೆಲ್ಲರೂ ಬಂದದ್ದು ಕೂಡ ಸಮುದ್ರ ಮಾರ್ಗದಿಂದಲೇ. 350 ವರ್ಷಗಳ ಹಿಂದೆಯೇ ಮಹಾರಾಜರಿಗೆ ಇದರ ಬಗ್ಗೆ ಅರಿವಿತ್ತು. ಅದಕ್ಕಾಗಿಯೇ ಅವರು ನೌಕಾಪಡೆಯನ್ನು ಸ್ಥಾಪಿಸಿದರು. ಸುಮಾರು 8 ಬಂದರುಗಳನ್ನು ಕಟ್ಟಿದಂಥ ಮಹಾರಾಜರಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಅವರು ಎಲ್ಲ ನೌಕಾಪಡೆಯನ್ನು ಇಷ್ಟು ಬಲಿಷ್ಠಗೊಳಿಸಿದರು, ಕರಾವಳಿಯಲ್ಲಿ ಅಲ್ಲಿಂದ ಯಾರು ಕೂಡ ಬಂದು ಸ್ವರಾಜ್ಯದ ಮೇಲೆ ದಾಳಿಯನ್ನು ಮಾಡಬಾರದು. ಅದಲ್ಲದೆ ಬಿಸ್ನೆಸ್ಗೋಸ್ಕರ ಕೂಡ ಮರ್ಚೆಂಟ್ ನೇವಿಯನ್ನು ಕೂಡ ಅವರು ಸ್ಥಾಪಿಸಿದ್ದು. ಆಗಿನ ಕಾಲಗಳಲ್ಲಿ ಮಸಾಲೆಗಳು ಇವುಗಳೆಲ್ಲ ರಫ್ತು ಯುರೋಪಿಗೂ, ತುರ್ಕಿಸ್ತಾನ್ಗೂ, ಇರಾನ್ಗೂ ಅಲ್ಲಿ ಎಲ್ಲ ಕಡೆ ಆಗ್ತಾ ಇತ್ತು. ಆ ಬಿಸ್ನೆಸ್ಗೋಸ್ಕರನು, ಫೈನಾನ್ಷಿಯಲ್ ಪ್ಲಾನಿಂಗ್ಗೋಸ್ಕರನು ಕೂಡ ಮರ್ಚೆಂಟ್ ನೇವಿ ಅಂತ ಸ್ಥಾಪಿಸಿದ್ದಂತಹ ಮಹಾನುಭಾವರಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಅಂದರೆ ಆಡಳಿತದ ಮೇಲೆ ಅಂತಹ ವಿಶೇಷ ಹಿಡಿತವನ್ನು ಹೊಂದಿದಂತಹ ಮಹಾರಾಜರಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಮತ್ತು ದೂರದೃಷ್ಟಿಯನ್ನು ಇಟ್ಟುಕೊಂಡು ಯಾವ ರೀತಿ ಸ್ವರಾಜ್ಯದ ಡಿಫೆನ್ಸ್ ಇರಬೇಕು ಅನ್ನೋದರ ಬಗ್ಗೆ ಒಂದು ಕಲ್ಪನೆಯನ್ನು ಇಟ್ಟುಕೊಂಡಂತಹ ಮಹಾರಾಜರು. ನಾಳೆ ಇನ್ನೊಂದು ವಿಶೇಷ ವಿಷಯದೊಂದಿಗೆ ಮತ್ತೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.